ಎಲ್ಲರಿಗೂ ನಮಸ್ಕಾರ. ನಾನು ರಂಗಲಕ್ಷ್ಮಿ ಶ್ರೀನಿವಾಸ. ಇವತ್ತು ಒಂದು ಚಿಕ್ಕ ಕತೆ ಹೇಳ್ತೀನಿ. ಹೋಂಡಾ ಅಂತ ಜಪಾನಲ್ಲಿ ಒಬ್ಬ ವೆರಿ ವೆರಿ ಇಂಟೆಲಿಜೆಂಟ್ ಪರ್ಸನ್ ಇದ್ರು. ಅವ್ರಿಗೆ ಮೆಕ್ಯಾನಿಕಲ್ ಪಾರ್ಟ್ಸ್ ಮೆಷಿನ್ಸ್ ಮಾಡೋದು ತುಂಬಾ ತುಂಬಾ ಆಸೆ. ಮಾಡ್ತಾ 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 ಕೊನೆಗೆ ಒಂದು ಕಾರೇ ಮಾಡ್ಬಿಟ್ರು. ಸರಿ, ಕಾರ್ ಮಾಡಿದ್ಮೇಲೆ ಅದನ್ನ ಯಾರಾದ್ರೂ ಪರ್ಚೇಸ್ ಮಾಡ್ಬೇಕಲ್ವಾ. ಸರಿ, ಟೊಯೋಟಾ ಕಂಪ್ನಿಗೆ ತುಂಬಾ ಓಡಾಡಿದ್ರು. ನಾನು ಟೊಯೋಟಾ ಕಂಪನಿಗೆ ನಾನು ಕಾರ್ ಮಾಡ್ತೀನಿ, ಟೊಯೋಟಾದವರು ನನ್ನ ಕಾರ್ ತಗೊಳ್ತಾರೆ ಅಂತ. ಕೊನೆಗೂ ಒಂದಿನ ಆ ಟೊಯೋಟಾ ಕಾರ್ ಕಂಪನಿ ಚೇರ್ಮನ್ನ ಭೇಟಿ ಆದ್ರು. ತಾನೆಷ್ಟು ಕಷ್ಟಪಟ್ಟೆ, ಅವ್ರನ್ನ ಭೇಟಿ ಆಗೋದಕ್ಕೆ ಎಷ್ಟು ಹಾತೊರಿತಾ ಇದ್ದೆ, ಪ್ರತಿಯೊಂದು ಹೇಳಿದ್ರು. ಸೊ ಆ ಚೇರ್ಮನ್ ಏನ್ ಮಾಡಿದ್ರು, ನೋಡಪ್ಪ, ಕಾರ್ ನಮ್ಗೆ ಕಾರ್ ನಾವೇ ಮಾಡ್ತೀವಿ, ಕಾರ್ ನಮಗ್ ಬೇಡ. ಅರೆ, ಕಾರಲ್ಲಿ ಹಾಕ್ತಿಯಲ್ಲ ಪಿಸ್ಟನ್ನು, ಆ ಪಿಸ್ಟನ್ ತಗೊಳ್ತೀವಿ ಅಂತ ಪಿಸ್ಟನ್ ತಗೊಳಕ್ ಶುರು ಮಾಡಿದ್ರು. ಸೊ ಹೋಂಡಾ ಅವರು ಪಿಸ್ಟನ್ ಕಂಪ್ನಿನಲ್ಲಿ ಪಿಸ್ಟನ್ ಮಾಡೋದು, ಟೊಯೋಟಾ ಕಂಪ್ನಿ ಕೊಡೋದು. ಅದೇ ಪಿಸ್ಟನ್ ಟೊಯೋಟಾ ಕಾರ್ ಅವ್ರು ಹಾಕ್ತಾ ಇದ್ರು. ಹೀಗೆ ನಡೀತಾ ಇತ್ತು. ಒಂದಿನ ಜಪಾನಲ್ಲಿ ದೊಡ್ಡ ಭೂಕಂಪ ಆಗೋಯ್ತು. ಜಪಾನಲ್ಲಿ ಅವಾಗವಾಗ ಭೂಕಂಪ ಆಗ್ತಾ ಇರುತ್ತೆ, ಬಟ್ ಆ ಸತಿ ಆಗಿದ್ದು ದೊಡ್ಡ ಭೂಕಂಪ ಆಯ್ತು. ಆ ಭೂಕಂಪದಲ್ಲಿ ಫ್ಯಾಕ್ಟ್ರಿ ಅವಶೇಷ ಆಗೋಯ್ತು. ಆ ಅವಶೇಷನ ತಿರ್ಗಾ ಮತ್ತೆ ಇಲ್ಲಿಂದ ಜೋಡ್ಸೋದು ತುಂಬಾ ಕಷ್ಟ ಆಗುತ್ತೆ. ಹೋಂಡಾ ಅವ್ರಿಗೆ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಅವರ ಕುಟುಂಬಸ್ಥರು, ಆಮೇಲೆ ಫ್ರೆಂಡ್ಸು, ಪ್ರತಿಯೊಬ್ರು, ಸಾಕು ನೀನು ಕಾರ್ ಮಾಡಿದ್ದು ₹1 ಸಂಪಾದನೆ ಮಾಡ್ಲಿಲ್ಲ, ನೀನು ಬರೀ ಲಾಸೆ ಆಯ್ತು. ದೇವ್ರು ನೋಡೋದಿಕ್ಕೇನೇನೆ ಇದು ಭೂಕಂಪ ಬಂದು ನಿನ್ ಫ್ಯಾಕ್ಟ್ರಿನೇ ನೆಲ ಸಮ ಮಾಡ್ಬಿಟ್ಟ, ಮಾಡ್ಬೇಡ ಅಂತ ಎಲ್ಲಾರು ಗಲಾಟೆ ಮಾಡಿದ್ರು. ಆದ್ರೂ ಹೋಂಡಾ ಬಿಡ್ಲಿಲ್ಲ. ತಿರ್ಗಾ ಇನ್ನೊಂದ್ಸತಿ ಫ್ಯಾಕ್ಟ್ರಿ ಕಟ್ಟಿದ್ರು. ಮೊದ್ಲಿಂದ ಕಟ್ಟಿದ್ರು ಫ್ಯಾಕ್ಟ್ರಿ. ಇನ್ನೇನ್ ಮುಂದಿನ ವಾರ ಕಾರ್ ರಿಲೀಸ್ ಆಗ್ಬೇಕು. ವರ್ಲ್ಡ್ ವಾರ್ ಸೆಕೆಂಡ್ ಅಲ್ಲಿ ಅವ್ರ ಕಾರ್ ಫ್ಯಾಕ್ಟ್ರಿ ಮೇಲೆ ಬಾಂಬ್ ಬಿದ್ಬಿಡ್ತು. ತಿರ್ಗಾ ಫ್ಯಾಕ್ಟ್ರಿ ನಾಶನ ಆಗೋಯ್ತು. ಕಟ್ಟಿದ ಕನಸು, ನನ್ ಕಾರು ರಸ್ತೆಯಲ್ಲಿ ಓಡಾಡ್ಬೇಕು ಅಂತ ಅಂದ್ಬಿಟ್ಟು ಹೋಂಡಾ ಅವ್ರು ಕಟ್ಟಿದ ಕನಸು, ಎಲ್ಲಾರು ತಿರ್ಗಾ ಬೈದ್ರು. ಸಾಕು, 2ನೇ ಸತಿನುವೆ ನಿನ್ ಕಾರ್ ಫ್ಯಾಕ್ಟ್ರಿ ನಾಶ ಆಗಿದೆ, ಅದನ್ನ ಟ್ರೈ ಮಾಡ್ಬೇಡ ಅಂತ. ಹೋಂಡಾ ಅವ್ರಿಗೆ ಬೇರೆಯವ್ರು ಹೇಳಿದ್ರು ತಮ್ಮ ಮೇಲೆ ಆತ್ಮವಿಶ್ವಾಸ ತುಂಬಾ ಇತ್ತು. ಇಲ್ಲ, ಅದು ಪ್ರಕೃತಿಯಿಂದ ಆಗಿರೋದು, ನನ್ನಿಂದ ನನ್ನ ಕಾರ್ ಕಂಪ್ನಿ ನೆಲಸಮ ಆಗಿಲ್ಲ. ಪ್ರಕೃತಿ ಸಹಜ, ಅಥವಾ ಇದು 2ನೇದು ಯುದ್ಧ. ಅವ್ರ ಕಂಟ್ರೋಲ್ ಮಾಡಕ್ಕೆ ಅವ್ರ ಕೈಯಲ್ಲಿರ್ಲಿಲ್ಲ. ಇಲ್ಲ, ಇನ್ನೂ ಒಂದ್ಸತಿ ಕಟ್ ನೋಡ್ತೀನಿ ಅಂತ ಅನ್ಬಿಟ್ಟು ಹೋಂಡಾ ಕಂಪ್ನಿ ಕಟ್ಟಿದ್ರು. ಕಾರುಗಳು ಸೇಲ್ ಮಾಡ್ತಾ ಇದ್ರು. ಒಂದೊಂದ್ ದೇಶ ಹಾಗೇನೆ ಎಲ್ಲಾ ದೇಶಕ್ಕೂ ಕಾರುಗಳನ್ನ ಪೂರೈಕೆ ಮಾಡಕ್ ಶುರು ಮಾಡ್ತಿದ್ರು. ಇವತ್ತು ಟೊಯೋಟಾ ಕಾರ್ಗಿಂತ ಪ್ರಪಂಚದಲ್ಲಿ ಹೋಂಡಾ ಕಾರೇ ಜಾಸ್ತಿ ಓಡಾಡ್ತಾ ಇದೆ. ಅವತ್ತು ಟೊಯೋಟಾ ಕಾರ್ ಅವರು ಕೇವಲ ಹೋಂಡಾ ಅವ್ರ ಪಿಸ್ಟನ್ ಮಾತ್ರ ತಗೊಂಡಿದ್ರು. ಇವತ್ತು ಇಡೀ ಪ್ರಪಂಚದ ಜನ ಹೋಂಡಾ ಕಾರ್ನೇ ತಗೊಳಕ್ ಹೋಗ್ತಾ ಇದ್ದಾರೆ. ಛಲ ಅಂದ್ರೆ ಅದು, ಗುರಿ ಅಂದ್ರೆ ಅದು ಎಲ್ಲಿಂದ ಗುರಿ ಬರುತ್ತೆ? ಮನಸ್ಸು, ಮೈಂಡ್ ಇಸ್ ಎ ಸ್ಟ್ರಾಂಗೆಸ್ಟ್ ಟೂಲ್ ಇನ್ ದ ವರ್ಲ್ಡ್. ನೀವು ಆ ಸ್ಟ್ರಾಂಗೆಸ್ಟ್ ಟೂಲ್ ನ ಹೇಗೆ ಬಳಸ್ಕೊಳ್ತೀರೋ ಅಷ್ಟೇ ನಿಮ್ಮನ್ನ ಸ್ಟ್ರಾಂಗ್ ಮಾಡುತ್ತೆ. ಮನಸ್ಸನ್ನ ನಾವ್ ಹೇಗ್ ಬಳಸ್ಕೊಳ್ತೀವೋ ಮನಸ್ಸು ನಮ್ಮನ್ನ ಹಾಗೆ ಬೆಳೆಸ್ಕೊಳ್ಳುತ್ತೆ. ಸೊ ಯೂಸ್ ಯುವರ್ ಮೈಂಡ್ ಪ್ರಾಪರ್ಲಿ, so that mind uses you properly. Be strong. ಅಂದ ತಕ್ಷಣ ನಿಮ್ಮ ಫಿಸಿಕಲ್ ಫೀಚರ್ಸ್ ಅಲ್ಲ. ಇಫ್ ಯು ಆರ್ ಮೆಂಟಲಿ ಸ್ಟ್ರಾಂಗ್,
anything, any goal you can achieve in life. Mind is the strongest tool in the world. Use your mind properly. Thank you.